ಕೊನೆ ಪ್ರಶ್ನೆ, ರಾಜ್ಯ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅವರು ಇರ್ತಾರಾ ಅಥವಾ ಲೋಕಸಭಾ ಚುನಾವಣೆಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ? ಅಂದ್ರೆ ಮಂಡ್ಯದಲ್ಲಿ ನಿಲ್ತಾರೆ, ಇನ್ನು ಸೀಟ್ ಗೊಂದಲ ಇರುವಂಥದ್ದು, ಒಂದು ಕಡೆ ಸುಮಲತಾ ಅವರು ನನಗೆ ಸೀಟ್ ಬೇಕಂತ ಕೇಳ್ತಾ ಇರುವಂಥದ್ದು. ನನಗೆ ಮೊದಲನೇದಾಗಿ ಆದ್ಯತೆ ಇರತಕ್ಕಂಥದ್ದು ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಪರಿಹಾರ ತರಬೇಕು. ನನಗೆ ಅಧಿಕಾರಕ್ಕಿಂತ ಮುಖ್ಯ ನಮ್ಮ ರಾಜ್ಯದ ಜನತೆ ಹಲವಾರು ಸಮಸ್ಯೆಗಳು, ನನ್ನ ರೈತರ ಸಮಸ್ಯೆಗಳಿರ್ಬೋದು, ಯುವಕರ ಸಮಸ್ಯೆ, ಇವತ್ತು ಉದ್ಯೋಗದ ಸಮಸ್ಯೆಗಳಿರ್ಬೋದು, ಹಲವಾರು ಸಮಸ್ಯೆಗಳನ್ನು ಏನು ಎದುರಿಸ್ತಾ ಇದ್ದೇವೆ. ಅದಕ್ಕೆ ಪರಿಹಾರ ದೊರಕಬೇಕು. ನನಗೆ ರಾಜ್ಯದ ಪ್ರತಿನಿಧಿ ಇರ್ತೀನೋ ಕೇಂದ್ರದ ಪ್ರತಿನಿಧಿ ಆಗಬೇಕೋ ಇದು ನನ್ನ ಮುಂದೆ ಇಲ್ಲ. ನನಗೆ ಬೇಕಾಗಿರೋದು ನನ್ನ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ. ಆ ಪರಿಹಾರವನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಒಂದು ಸಣ್ಣ ರೋಲ್ ಏನಿದೆ ಅದು ಮಾಡ್ತಕ್ಕಂಥದ್ದು ನಾನು ಇಟ್ಕೊಂಡಿರ್ತಕ್ಕಂಥ ಗುರಿ. ಸರ್, ಕೊನೆಯ ಪ್ರಶ್ನೆ, ಕೇಸರಿ ಬಾವುಟ ಹಾಕಿದ ಕುಮಾರಸ್ವಾಮಿಗೆ ಏನು ಮುಜುಗರ ಆ ರೀತಿ ಏನಾದರೂ ಕೂಡ ಆಯ್ತಂತ? ಈಗ ನಾನು ಕೇಸರಿ ಬಟ್ಟೆ ಹಾಕಿದಾಗ ನಿನ್ನ ಮುಜುಗರ ಆಯ್ತಾ ಅಂತ ಜನ ಪ್ರಶ್ನೆ ಮಾಡ್ತಾರಲ್ಲ. ಅಯ್ಯೋ ಏನೋ ಕಾಂಗ್ರೆಸ್ನವರು ಏನೋ ಆಗೋಯ್ತು, JDSನ ಮುಳುಗಿಸ್ಬಿಟ್ರು, ಅಂತಿಮಿತಿ ಇಷ್ಟೇ ಅಂತಾರಲ್ಲ. ನಾನು ದಲಿತ ಸಮಾಜಗಳ ಸಭೆಗಳಿಗೆ ಹೋದಾಗ ಅವ್ರು ನನಗೆ ನೀಲಿ ಬಟ್ಟೆ ಹಾಕಿದ್ರಲ್ಲ, ನೀಲಿ ಚೌಕಗಳನ್ನ ಹಾಕ್ತಿದಾರಲ್ಲ, ಆಗ JDS ಮುಳುಗೋಯ್ತು ಅಂತ ಯಾರು ಹೇಳಿಲ್ವಲ್ಲ. ಯಾಕೆ ಕೇಸರಿ ಹಾಕಿದ ತಕ್ಷಣ ಮುಳುಗೋಯ್ತದ? ಇದನ್ನು ನಾನು ನೀಲಿ ಬಟ್ಟೆ ಹಾಕಿದಾಗ ಅವತ್ತೇನು ಮುಳುಗೋಗ್ಬಿಡುತ್ತಾ? ಅದು ಕಾರ್ಯಕ್ರಮಗಳಲ್ಲಿ ನಾವು ಹೋದಾಗ ನಾವು ರೈತರ ಸಭೆಗೆ ಹೋಗ್ತೀವಿ, ರೈತರ ಸಭೆಯಲ್ಲಿ ಹಸಿರು ಟವಲ್ ಕೊಡ್ತಾರೆ, ಅದನ್ನು ಹಾಕ್ತೀವಿ. ಯಾವುದೋ ರಾಜಸ್ಥಾನದ ಯಾವುದಾದ್ರು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಅವರು ಅಲ್ಲಿ ಶೈಲಿಯಲ್ಲಿರ್ತಕ್ಕಂಥ ಬಟ್ಟೆ ಹಾಕ್ತಾರೆ. ಈಗ ಉದಾಹರಣೆಗೆ ನಾನು ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದೆ ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ. ಅಲ್ಲಿ ಸಭೆಯಲ್ಲಿ ವೇದಿಕೆ ಮೇಲೆ ಅಲ್ಲಿಯ ಸಂಸ್ಕೃತಿಯ ಅವರು ಉಡ್ತಕ್ಕಂಥ ಒಂದು ಟವಲ್ ಇದೆಯಲ್ಲ, ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಹಾಕಿದ್ರು. ಹಾಗಂತೇಳಿ JDS ಮುಳುಗೋಯ್ತಾ? ಇದಕ್ಕೆ ಯಾಕೆ ಮಹತ್ವ ಕೊಡ್ತೀರ? ಇದಕ್ಕೆಲ್ಲ ಬಾಯ್ ಬಡ್ಕೋಬೇಡಿ, ನಿಮ್ಮ ಕೆಲಸ ಮಾಡಿ. ನಮ್ಮ ಕಾಂಗ್ರೆಸ್ ನಾಯಕರು ಆತಂಕ ಆಗ್ಬಿಟ್ಟಿದ್ದಾರೆ. ನೀವು ಮುಳುಗೋಗದೆ ಪರಿಸ್ಥಿತಿ ಬಂದಿದ್ದೀರಲ್ಲ, ಆ ಮುಳುಗೋಗದೆ ಇರ್ತಕ್ಕಂಥದ್ದು ಏನು ಆಶ್ರಯ ಇಟ್ಕೋಬೇಕು ಅದು ನೋಡ್ಕೊಳ್ರಪ್ಪ. ಆಮೇಲೆ ನನ್ನ ಪಕ್ಷದ ಬಗ್ಗೆ ಯೋಚನೆ ಮಾಡಿ. ಮಂಡ್ಯ ಲೋಕಸಭಾ ಕ್ಷೇತ್ರ ಏನಾದರೂ ಗೊಂದಲ ಆಗಿದೆಯಾ? ಏನೂ ಗೊಂದಲ ಇಲ್ಲ. ಮಂಡ್ಯದಲ್ಲಿ ಈಗಾಗಲೇ ಜನತೆ ತೀರ್ಮಾನ ಮಾಡಿದ್ದಾರೆ. ಯಾವೊಂದು ಪಕ್ಷ ಬೆಳೆಸಿದ್ದಾರೆ, ಯಾವ ದೇವೇಗೌಡರನ್ನ ನಂಬಿ ದೇವೇಗೌಡರನ್ನ ಇಲ್ಲಿವರೆಗೆ ರಾಜಕೀಯದಲ್ಲಿ ಉಳಿಸಿದ್ದಾರೆ. ಹೌದು, ನಾನು ಹೇಳೋದು, ದೇವೇಗೌಡರು ರಾಜಕಾರಣ ಉಳಿಸಬೇಕಾದ್ರೆ ವಿಶೇಷವಾದಂಥ ರೀತಿಯಲ್ಲಿ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ದೇವೇಗೌಡರಿಗೆ ಬೆಂಬಲ ಕೊಟ್ಟಿದ್ದರು. ಹಲವಾರು ಜಿಲ್ಲೆಗಳಲ್ಲಿ ಒಂದು ಹೆಜ್ಜೆ ಮುಂದೋಗಿ ಮಂಡ್ಯ ಜಿಲ್ಲೆ ಜನತೆ ದೇವೇಗೌಡರ ರಾಜಕೀಯದ ಒಂದು ಭದ್ರ ಬುನಾದಿ ಆಗ್ತಕ್ಕಂಥದ್ರಲ್ಲಿ ಕೊಡುಗೆ ಏನಿದೆ ನಾವು ಯಾರೂ ಮರೆಯೋರಲ್ಲ. ಯಾರು ಏನು ಬೇಕಾದ್ರೂ ಟೀಕೆ ಮಾಡ್ಬೋದು, ಅವ್ರ ಸರ್ಟಿಫಿಕೇಟ್ಗೂ ನನಗೆ ಅವಶ್ಯಕತೆ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಅಸೆಂಬ್ಲಿ ಚುನಾವಣೆಯ ಕೆಲವು ಕುತಂತ್ರದಿಂದ ನಮ್ಮ ಅಭ್ಯರ್ಥಿಗಳಿಂದ ಸೋತಿದ್ರು. ಈ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಕುತಂತ್ರ ಎಲ್ಲರೂ ಸೇರೆ ಮಾಡ್ಕೊಂಡವ್ರೆ. ಆ ಕುತಂತ್ರದ ಬಗ್ಗೆ ಈಗ ಚರ್ಚೆ ಮಾಡಲ್ಲ. ಈ ಬಾರಿ ಪಾರ್ಲಿಮೆಂಟ್ ಚುನಾವಣೆ ಬಹುಶಃ ರಾಜ್ಯದಲ್ಲೇ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಜನತಾದಳದ ಅಭ್ಯರ್ಥಿ ಮಂಡ್ಯ ಜಿಲ್ಲೆಯಲ್ಲಿ ಜನತೆಯ ಆಶೀರ್ವಾದದೊಂದಿಗೆ ಆಯ್ಕೆ ಆಗಿದೆ. ಓಕೆ, ಸುಮಲತಾ ಭೇಟಿ ಆಗ್ತೀರಾ ಸರ್? ನನಗೆ ಯಾರನ್ನ ಭೇಟಿ ಬೇಕಾದ್ರೂ ಮಾಡೋಣಂತೆ. ಈಗ ಅವ್ರು ಹೇಳಿದ್ದಾರಲ್ಲ, ಸೌಹಾರ್ದಯುತವಾದ ಭೇಟಿಗೆ ಯಾವಾಗ ಬೇಕಾದ್ರೂ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ಏನು ಯಾರು ದೇಶದಲ್ಲಿ ಯಾರು ಶತ್ರುಗಳು ಅಲ್ಲ, ಹಿತೈಷಿಗಳು ಅಲ್ಲ. ಶತ್ರುಗಳು ಮಿತ್ರರಾಗ್ತಾರೆ, ಮಿತ್ರರು ಶತ್ರುಗಳಾಗ್ತಾರೆ. ಈಗ ನಾವೇ ನೋಡಿಲ್ವಾ? ಈಗ ನನ್ನ ಜೊತೆಲಿ ಇದ್ದಂಥ ಮಿತ್ರರುಗಳೇ ನನಗೆ ಶತ್ರುಗಳಾಗಿಲ್ವ? ಈಗ ನನ್ನ ಜೊತೆಲೇ ಇದ್ದಂಥ ಶತ್ರುಗಳು ಮಿತ್ರರಾಗಿಲ್ವೇ? ಇವೆಲ್ಲ ನಡೀತಾ ಇರ್ತದೆ ರಾಜಕಾರಣದಲ್ಲಿ. ಇದು ಕುಮಾರಸ್ವಾಮಿ ಅವರ ಹೇಳಿಕೆ. ಕೆರೆಗೋಡು ಪ್ರಕರಣ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಸರ್ಕಾರ ಕೂಡ ನೇರ ವರ್ಣೆ, ಇದನ್ನು ನಿಭಾಯಿಸಬಹುದಾಗಿತ್ತು, ನಿಭಾಯಿಸಿಲ್ಲ ಅಂತ ಹೇಳಿರುವಂಥದ್ದು. ಜೊತೆಗೆ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಅತಿ ಹೆಚ್ಚು, ಅಂದರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಏನು ಮತಗಳಿಂದ ಗೆಲ್ಲುವಂಥ ಕ್ಷೇತ್ರ ಮಂಡ್ಯ ಕ್ಷೇತ್ರ. ಇದನ್ನೆಲ್ಲ ಕೂಡ ಸೌಹಾರ್ದಯುತವಾಗಿ ಬಗೆಹರಿಸ್ತೀವಿ ಅಂತ ಹೇಳಿರುವಂಥದ್ದು. ಇದೇ ಇವತ್ತಿನ ವಿಶೇಷ.